ರೈತರು ಬೆಳೆದಂತಹ ಕಲ್ಲಂಗಡಿ ಬೆಳೆಗೂ ಕೂಡ ಈಗ ಈ ವಾರ್ನ ಎಫೆಕ್ಟ್ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಬೆಲೆ ಮಾರುಕಟ್ಟೆನಲ್ಲಿ ಇಲ್ಲ, ಹೀಗಾಗಿ ನಮಗೆ ವಿಪರೀತ ಲಾಸ್ ಆಯಿತು ಅಂತ ಜನ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತು ಯಾರದ್ದೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಸರ್ಕಾರ ಆದರೂ ನಮ್ಮ ನೆರವಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಲ್ಲಂಗಡಿ ಬೆಳೆಗೆ ತಟ್ಟಿರುವಂತಹ ಯುದ್ಧದ ಎಫೆಕ್ಟ್ ಇದು. ವಾರ್ನಿಂದಾಗಿ ಕಲ್ಲಂಗಡಿ ರಫ್ತಾಗ್ತಾ ಇಲ್ಲ, ಹೀಗಾಗಿ ಬೆಲೆ ಪಾತಾಳಕ್ಕೆ ಕುಸಿದು ಬಿಟ್ಟಿದೆ. ಕೆಜಿಗೆ ₹2 ₹2 ಕೊಡಲ್ಲ ಅಂತಿದ್ದಾರೆ. ನಮ್ಗೆ ವರ್ಕೌಟೇ ಆಗಲ್ಲ ಈ ರೇಟ್ಗೆಲ್ಲ ಮಾರ್ಬಿಟ್ರೆ. ಕಳೆದ ವರ್ಷ ಕೆಜಿಗೆ ₹12 ಇತ್ತು ಮಾರಾಟ ಮಾಡಬೇಕಾದ್ರೆ ನಾವು ಆ ಟೈಮಲ್ಲಿ. ಒಂದು ವರ್ಷದ ಡಿಫ್ರೆನ್ಸಲ್ಲಿ ₹2 ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ಪುರುಷಾರ್ಥಕ್ಕೆ ನಾವು ಬೆಳೆ ಬೆಳೆದಿದ್ವಿ. ಮಾರಲ್ಲ ಬಿಡಿ, ಹಾಗೆ ಜಮೀನಲ್ಲಿ ಕೊಳ್ಳಿಲಿ ಅನ್ನೋ ಅಸಹಾಯಕತೆಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ರೈತರು. ಬೆಳೆ ಬೆಳೆದಂತಹ ರೈತರ ಮುಖ ಬಾಡಿ ಹೋಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಕ್ಕಂಥ ವಾರ್ನ ಎಫೆಕ್ಟಿಂದಾಗಿ ಗಡಿ ಜಿಲ್ಲೆ ಬೀದರ್ಲಿ ಕಲ್ಲಂಗಡಿ ಬೆಳೆದಂಥ ರೈತರ ಬದುಕು ಮೂರಾಬಟ್ಟಿಯಾಗಿರುವಂಥದ್ದು. ಯಾಕಂತಂದರೆ ಕಲ್ಲಂಗಡಿ ಬೆಳೆದಂಥ 100 ಹೆಕ್ಟರ್ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು, ಹೊಲದಲ್ಲೇ ಬಿದ್ದು. ಯಾಕಂತಂದರೆ ಸಂಪೂರ್ಣವಾಗಿ ಆ ವಾರ್ನ ಎಫೆಕ್ಟಿಂದಾಗಿ ಬೆಲೆ ಕುಸಿತ ಆಗಿರುವಂಥದ್ದು ಮತ್ತು ರಫ್ತು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ರೈತರ ಬದುಕು ಮೂರಾಬಟ್ಟೆ ಆಗಿರುವಂಥದ್ದು. ನಾವೀಗ ಬೀದರ್ ತಾಲೂಕಿನ ಸಿರ್ಸಿ ಗ್ರಾಮದಲ್ಲಿದ್ದೀವಿ. ನೋಡ್ಬೋದು ಯಾವ ರೀತಿ ಆ ಹೊಲದಲ್ಲಿ ಕಲ್ಲಂಗಡಿ ಹಣ್ಣು ಏನಿದೆ ಸಂಪೂರ್ಣವಾಗಿ ಕೊಳೆತ ಬಿದ್ದಿದೆ ಅನ್ನುವಂಥದ್ದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರತಿ ವರ್ಷ 50,000ಕ್ಕೂ ಅಧಿಕ ಹೆಕ್ಟರ್ನಲ್ಲಿ ಕಲ್ಲಂಗಡಿಯನ್ನು ಬೆಳೀತಾರೆ. ಬೆಳೆದಂಥ ಸಂದರ್ಭದಲ್ಲಿ ರೈತರು ಏನಿದ್ದಾರೆ ಏನು ಒಂದು ಒಳ್ಳೆಯ ಅಂದರೆ ₹15-20 ಬೆಲೆಯನ್ನು ಒಂದು ಕೆಜಿಗೆ ತೆಗೆದುಕೊಳ್ತಾರೆ. ಆದರೆ ಈ ಬಾರಿ ಏನಿದೆ ಒಂದು ವಾರ್ನ ಎಫೆಕ್ಟ್ನಿಂದಾಗಿ ಬೆಲೆ ಕುಸಿತ ಆಗಿರುವಂಥ ಕಾರಣಕ್ಕಾಗಿ ಗಡಿ ಜಿಲ್ಲೆ ಬೀದರ್ಲಿ ಈಗ ₹2ಗೆ ಒಂದು ಬೆಲೆ ಕುಸಿತ ಆಗಿರುವಂಥದ್ದು ಆಗಿದೆ. ಜೊತೆಗೆ ಏನಿದೆ ಪ್ರಮುಖವಾಗಿ ರಫ್ತೇನು ಆಗ್ತಾ ಇಲ್ಲ. ರಫ್ತಿನ ಒಂದು ಎಫೆಕ್ಟು ಇದ್ರ ಮೇಲೆ ಬಿದ್ದಿರುವಂಥದ್ದು. ಹೀಗಾಗಿ ಜಮೀನಲ್ಲೇ ಎಲ್ಲ ಒಂದು ಕಲ್ಲಂಗಡಿಗಳು ಕೊಳಿತಾ ಇದೆ. ಯಾಕೆ ಅಷ್ಟರ ಮಟ್ಟಿಗೆ ಕಲ್ಲಂಗಡಿ ಒಂದು ಮೌಲ್ಯ ಏನಿದೆ ಸಂಪೂರ್ಣವಾಗಿ ಕುಸ್ತಿದೆ. ಫಸ್ಟು ಏನಂದರೆ ₹10-15 ತೆಗೆದುಕೊಂಡು ಹೋಗ್ತಾಯಿದ್ರು ಈ ಒಂದು ಕಲ್ಲಂಗಡಿ ಹಣ್ಣನ್ನು. ಆದರೆ ಇವತ್ತು ₹2 ಯಾರೂ ಕೇಳೋರಿಲ್ಲ. ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ರೈತರು ಈ ಒಂದು ವಾರ್ಗೆ ಇಡೀ ಶಾಪ ಹಾಕ್ತಾ ಇರುವಂಥದ್ದು. ವಾರ್ನಿಂದಾಗಿ ಇವತ್ತು ಈ ಕಲ್ಲಂಗಡಿ ಏನು ಬೆಳೆದಂಥ ರೈತರು ಇಡೀ ಶಾಪ ಹಾಕುವಂಥ ಪರಿಸ್ಥಿತಿಗೆ ಕಾರಣ ಒಂದು ವಾರ್ ಅಂತ ಹೇಳ್ಬೋದು. ವಾರಿಂದ ಪ್ರಮುಖವಾಗಿ ಈ ರೀತಿ ಸಮಸ್ಯೆ ಆಗಿದೆ. ಇವತ್ತು ಏನು ನೋಡ್ತಾ ಇದ್ರೆ ಇದು ವೈಜನಾಥ್ ಸಿದ್ಧ ಅನ್ನುವಂಥದ್ದು ರೈತರ ಒಂದು ಜಮೀನಿದು. ಜಮೀನಲ್ಲಿ ಈ ರೀತಿಯ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಸಂಪೂರ್ಣವಾಗಿ ಕೊಳೆತು ಬಿದ್ದಿದೆ ಇಲ್ಲಿ ಕಲ್ಲಂಗಡಿ ಹಣ್ಣು ಅನ್ನೋದು. ಇದೇ ರೀತಿಯ 100 ಹೆಕ್ಟರ್ ಬೆಳೆದಂಥ ಕಲ್ಲಂಗಡಿ ಹಣ್ಣಿನಿದೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಪ್ರಮುಖವಾಗಿ ವಾರಿಂದ ರಫ್ತು ಆಗ್ತಿಲ್ಲ, ಒಂದು ಕಡೆ ಬೆಲೆ ಕುಸಿತ ಆಗಿರುವ ಕಾರಣಕ್ಕೆ. ಈಗ ನಮ್ಮ ಜೊತೆಗೆ ರೈತರು ಏನು ಕಲ್ಲಂಗಡಿ ಬೆಳೆದಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಪ್ರಮುಖವಾಗಿ ಈಗ ಕಲ್ಲಂಗಡಿ ಬೆಳೆದಿದ್ರಿ, ಫಸ್ಟ್ ಹೆಚ್ಚಿಗೆ ಅಮೌಂಟಿಗೆ ಮಾರ್ತಾ ಇದ್ರಿ, ಇವತ್ತು ₹2 ಕುಸಿತ ಆಗಿರುವಂಥದ್ದು ಏನು ವಾರ್ನಿಂದ ಆಗಿದೆ ಈ ಥರ? ಒಂದು ವಾರದಲ್ಲಿ ಮಳೆ ಏನು ಬಿತ್ತು ನೋಡ್ರಿ, ಮಳೆ ಬಿದ್ದು ಹಿಡಿದು ಹಿಂಗಾಗಿ ಅದು ಅಲ್ಲ ಏನು ಇಲ್ಲಿ ಏನು ಯುದ್ಧ ನಡೀತಿದೆಯಲ್ಲ ಅದರಿಂದ ಆ ಯುದ್ಧ ನಡೆದ ಅದ್ರ ಕಡೆಯಿಂದ ಹೊರಗೆ ಹೋಗಲ್ಲ ಹೊಂಟದ ಮಾಲು ಅಂತೇಳಿ ಯಾರು ತೊಗೊಂಬಲ್ಲಾಗ್ಯಾರ್ರಿ. ಕಡ್ದು ಹಾಕಿದೆವು, ಯಾರು ಭೀ ಒಯ್ಲಕ್ಕೆ ತಯಾರಿಲ್ಲ. ₹2 ಕೇಳತ್ತ, ₹2 ಏನದ ಅಂದ್ರೆ ನಮಗೆ ಲೇಬರ್ಗೆ ಭೀ ಸಾಕಾಗಲ್ಲ. ಆ ಹಾಲತ್ ಬಂದು ಕುಂತದ ಅಂತೇಳ್ರಿ. ಎಷ್ಟು ಕೇಳ್ತದ್ರಿ ಈಗ? ₹2 ಕೊಡ್ರಿ ಅಂತ ಹೇಳ್ತಾರ್ರಿ. ₹2 ಕೆಜಿ. ಏನು ಸರ್, ಹೋದ್ರ ನಾವು ₹12 ಮಾರಿದ್ದೀವಿ. ಯಾರು ತಗೊಂಡ್ಲಕ್ ತಯಾರಿಲ್ಲ. ಕಡ್ದು ಹಾಕಿದೀವಿ, ಯಾರು ಬಂದು ಒಯ್ಲಕ್ ತಯಾರಿಲ್ಲ. ಒಯ್ಯಲ್ಲ ಹೊಂಟಾರ್ರಿ. ಕಡ್ದೇವು, ಕಡ್ದಿನ ಮಾಲ್ ಅಲ್ಲೇ ಒಣಗ್ಲತ್ತದ, ಬಿಸಿಲಾಗ ಒಣಗ್ಲತ್ತದ್ರಿ. ನೋಡ್ಬೋದು ಇನ್ನೊಬ್ಬರು ರೈತರು ಇದ್ದಾನೆ, ಅವ್ರನ್ನೂ ಮಾತಾಡ್ಸೋಣ. ಯಾವ ರೀತಿ ರೈತರು ಕಂಗಾಲಾಗಿದ್ದಾರೆ, ಕಲ್ಲಂಗಡಿ ಬೆಳೆದಂಥ ರೈತರು ಭಾಳ ಸಮಸ್ಯೆಲೇ ಇರುವಂಥದ್ದು ಬೀದರ್ನ ರೈತರು. ಸರ್, ಏನಂದ್ರೆ ಈಗ ವಾರ್ನ ಎಫೆಕ್ಟ್ನಿಂದಾಗಿ ಇವತ್ತು ಗಡಿ ಜಿಲ್ಲೆ ಬೀದರ್ನ ರೈತರು ಕಲ್ಲಂಗಡಿ ಬೆಳೆದಂಥವ್ರು ನಿಜಕ್ಕೂ ಸಮಸ್ಯೆಗೆ ಸಿಲುಕಿದ್ದಾರೆ. ನಿಜವಾಗೂ 100ಕ್ಕೆ 100 ಸತ್ಯ. ಈಗ ನಮ್ಮ ಬೀದರ್ ಜಿಲ್ಲೆ ಪ್ರತಿ ವರ್ಷ ರೈತರು ಒಂದಿಲ್ಲ ಒಂದು ಸಂಕಷ್ಟಕ್ಕೆ ತುತ್ತಾಗ್ತಾರೆ. ಈ ಸಲ ಮಳೆ ಬೆಳೆ ಸ್ವಲ್ಪ ಸರಿಯಾಗಿದ್ದೂ ಈಗೇನು ತೋಟಗಾರಿಕೆ ಬೆಳೆ ಏನು ಕಲ್ಲಂಗಡಿ ಇರ್ಬೋದು, ಟೊಮಾಟೊ ಇರ್ಬೋದು, ಇತ್ಯಾದಿ ಬೆಳೆಗಳು ಏನಪ್ಪ ಅಂದ್ರೆ ಬೆಳೆದ್ರು ಕೂಡ ಈಗೇನು ವಾರ್ ಶುರು ಆಗಿದೆ, ಯುದ್ಧ ಶುರು ಆಗಿದೆ. ಇರಾನ್ ಮತ್ತು ಅಮೇರಿಕಾ ಇಸ್ರೇಲ್ ಏನು ಯುದ್ಧ ಶುರು ಆಗಿದೆ. ಹೀಗಾಗಿ ನಮ್ಮ ದೇಶದಲ್ಲಿ ರಫ್ತಾಗ್ತಾ ಇದ್ದಂಥ ಎಲ್ಲ ವಸ್ತುಗಳು ಹೋಗ್ತಾ ಇಲ್ಲ. ಆದ ಕಾರಣ ಈಗ ನಮ್ಮಲ್ಲಿ ಬೆಳೆದಂಥ ಬೆಳೆಗಳು ಈಗ ಬೇರೆ ದವಸ ಧಾನ್ಯಗಳು ಇಡ್ಲಾಕ್ ಬರ್ತದ, ಆದರೆ ಕಬ್ಬಾಗಲಿ ಅಥವಾ ಹಣ್ಣಾಗಲಿ ಯಾವುವು ಇಡಕ್ಕೆ ಬರಂಗಿಲ್ಲ. ಕಲ್ಲಂಗಡಿನೂ ಯಾವುದು ಹಣ್ಣಿನ ದಿನಸು ಯಾವುದೂ ಇಡಕ್ಕೆ ಬರಂಗಿಲ್ಲ. ಆದ ಕಾರಣ ಹೋದ ವರ್ಷ ಈ ಒಂದು ಎಕರೆಗೆ ಕನಿಷ್ಠ ಏನಪ್ಪ ಅಂದ್ರೆ 70,000 ರಿಂದ 80,000 ರೂಪಾಯಿ ಅವ್ರು ಲಾಗುಡಿ ಬೇಕಾಗ್ತದೆ.
ಒಂದು ಕನಿಷ್ಠ ಅಂದ್ರೂ 80,000 ಅಂದು ಹಿಡ್ಕೊಂಡು 1,00,000 ತನಕ ಅವ್ರಿಗೆ ಏನಪ್ಪ ಅಂದ್ರೆ ಲಾಗುಡಿ ಹಾಕ್ಬೇಕಾಗ್ತದೆ. ಅವ ಲಾಗುಡಿ ಮಾಡಬೇಕಾದ್ರೂ ದುಕಾನ್ದವ್ರ ಬಲ್ಲಿ ಉದ್ರಿ ಸಾಲ ತಂದು ಅವ ರೈತ ಬೆಳೆಸ್ತಿರ್ತಾನೆ. ಅದ್ರ ಬೆಳೆ ಬಂದಾಗ ಈ ರೀತಿ ಅನಾಹುತ ಆದ್ರೆ ರೈತ ಏನು ಮಾಡ್ಬೇಕಾಯ್ತದೆ ಅಂದ್ರೆ ಮತ್ತೆ ಅವರು ನೇಣಿಗೆ ಶರಣಾಗ್ತಾರೆ. ಇದು ಎಫೆಕ್ಟ್ ಆಗಿದ್ದೆ ವಾರ್ಲಿಂದ, ಅಂದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬಿದ್ದಾವೆ, ಯಾರು ಕೇಳಕ್ನು ಬರ್ರಪ್ಪ 2 ರೂಪಾಯಿ ಕಿಲೋ ಒಯ್ಯರಂದ್ರೆ ಕೇಳಕ್ ತಯಾರಿಲ್ಲ ಅವರು. 2 ರೂಪಾಯಿ ಆ ಕಡೆ ಒಯ್ಯೋದು ಅದೇ ಒಯ್ಲಕ್ಕೆ ಯಾರು ಒಯ್ಲಾರ ಅಂದ್ರೆ ದನ ಸಹಿತ ತಿಳ್ಲಕ್ಕೆ ಅಷ್ಟು ಇದು ಆಗ್ಯದ. ಅದಕ್ಕೆ ಸರ್ಕಾರಕ್ಕೆ ನಾವು ಏನಪ್ಪ ಅಂದ್ರೆ ಒಂದು ಇದು ಆಗ್ರಹ ಮಾಡ್ತೀನಿ. ಇವತ್ತು ಒಬ್ಬ ರೈತರು ಏನಪ್ಪ ಅಂದ್ರೆ ಜಿಲ್ಲಾ ಅದು ತುಂಬ ಏನಪ್ಪ ಬಹಳಷ್ಟು ಜನ ಕಲ್ಲಂಗಡಿ ಬೆಳೆದ ರೈತರು ಏನಪ್ಪ ಅಂದ್ರೆ ಇವತ್ತು ಬಹಳ ಪರೇಶಾನ್ದಾಗಿದ್ದಾರೆ. ಜಿಲ್ಲಾಡಳಿತ ಸರ್ಕಾರಕ್ಕೆ ಮುಂದೆ ಬಂದು ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಪರಿಹಾರ ಕೊಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಈ ಒಂದು ವಾಹಿನಿ ಮುಖಾಂತರ ಏನಪ್ಪ ಅಂದ್ರೆ ಒತ್ತಾಯ ಮಾಡ್ತೀನಿ. ಇದು ಗಡಿ ಜಿಲ್ಲೆ ಬೀದರ್ನ ರೈತರ ಮಾತು. ಅಂದರೆ ವಾರ್ ಎಫೆಕ್ಟ್ನಿಂದಾಗಿ ಕಲ್ಲಂಗಡಿ ಬೆಳೆದಂಥ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಏನಾದರೂ ಸರ್ಕಾರ ಪರಿಹಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ.